ಶ್ರೀ ಗುರುಭ್ಯೋ ನಮಃ. ಹಿಂದಿನ 19ನೇ ಅಧ್ಯಾಯದಲ್ಲಿ ಮಾರ್ಕಂಡೇಯನಿಗೆ ಸನತ್ ಕುಮಾರರ ಯೋಗದ ಮಹತ್ವವನ್ನು ಹೇಳಿದ್ದನ್ನು ನೋಡಿದೆವು. 20ನೇ ಅಧ್ಯಾಯದಲ್ಲಿ ಮಾರ್ಕಂಡೇಯರು ಭೀಷ್ಮನಿಗೆ ಕಥೆಯನ್ನು ಮುಂದುವರಿಸಿದ್ದನ್ನು ನೋಡ್ತೇವೆ. ಭಗವಂತರಾದ ಸನತ್ ಕುಮಾರರ ದಿವ್ಯ ಅನುಗ್ರಹದ ಫಲವಾಗಿ ನನಗೆ ದಿವ್ಯ ದೃಷ್ಟಿ ಲಭಿಸಿತು. ಆ ದಿವ್ಯ ದೃಷ್ಟಿ ಪ್ರಭಾವದಿಂದ ನಾನು ಸನತ್ ಕುಮಾರ್ ಹೇಳಿದಂಥ ಕೌಶಿಕನ ಮಕ್ಕಳನ್ನ ಕುರುಕ್ಷೇತ್ರದಲ್ಲಿ ನೋಡಿದೆ. ಕೌಶಿಕನ ಮಕ್ಕಳಲ್ಲಿ 7ನೇಯವನಾದಂತಹ ಪಿತೃಭಕ್ತಿ ಎಂಬ ತನ್ನ 7ನೇ ಜನ್ಮದಲ್ಲಿ ಬ್ರಹ್ಮಂತ ಎಂಬ ಹೆಸರಿನ ರಾಜನಾಗಿ ಹುಟ್ಟಿದ. ಅವನ ತಾಯಿ ಶುಕಾಚಾರ್ಯನ ಮಗಳಾದ ಪೃಥ್ವಿ ಎಂಬಾಕೆ, ತಂದೆ ಕಾಂಪಿಲ್ಯ ಎಂಬ ಶ್ರೇಷ್ಠ ಪಟ್ಟಣದಲ್ಲಿ ಇದ್ದಂಥ ಅನುಹ ಎಂಬ ರಾಜ. ಮಾರ್ಕಂಡೇಯ ಆ ಬ್ರಹ್ಮದತ್ತನ ವಂಶಾವಳಿಯನ್ನು ಹೀಗೆ ನನಗೆ ವಿಸ್ತರಿಸಿ ಹೇಳಿದ್ದ, ಅದನ್ನೇ ನಾನು ನಿನಗೂ ಹೇಳುತ್ತೇನೆ ಎಂಬುದಾಗಿ ಭೀಷ್ಮರು ಹೇಳಿದರು. ಆಗ ಯುಧಿಷ್ಠಿರ ಪ್ರಶ್ನೆ ಮಾಡಿದ, ಬ್ರಹ್ಮದತ್ತನ ತಂದೆಯಾದಂತಹ ಅನುಹ ಯಾರ ಮಗ ಮತ್ತು ಅವನು ಯಾರ ಕಾಲದಲ್ಲಿದ್ದ? ಅವನ ಶಕ್ತಿ ಸ್ವರೂಪಗಳಂಥವು. ಭರದ್ವಾಜನ ಮಕ್ಕಳಲ್ಲಿ ಅವನು 7ನೇಯವನು ಹೇಗಾದ? ಮಹಾಭಾಗವತನಾದಂಥ ಸರ್ವಶಕ್ತಿ ಸಂಪನ್ನನಾದಂತಹ ಯೋಗಮೂರ್ತಿಯಾದಂತಹ ಶುಕಾಚಾರ್ಯ ತನ್ನ ಮಗಳಾದಂಥ ಕೃತ್ವಿಯನ್ನ ಕ್ಷುದ್ರನೊಬ್ಬನಿಗೆ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ. ಹಾಗಾಗಿ ಬ್ರಹ್ಮದತ್ತನ ತಂದೆಯಾದಂತಹ ಅನುಹನು ಮಹಾಪರಾಕ್ರಮಿಯಾಗಿರಬೇಕು. ಈ ಕಥೆಯಿಂದ ನನಗೆ ವಿಸ್ತಾರವಾಗಿ ಹೇಳು ಅಂತ ಕೇಳಿದಾಗ ಭೀಷ್ಮರು ಹೇಳಿದ್ರು, ಬ್ರಹ್ಮದತ್ತನು ಕೂಡ ನನ್ನ ಅಜ್ಜನಾದಂಥ ರಾಜರ್ಷಿಯಾದಂತಹ ಪ್ರತೀಪ ಇದ್ದ ಕಾಲದಲ್ಲಿ ಇದ್ದ ಎಂಬುದಾಗಿ ನಾವು ಕೇಳಿದ್ದೇವೆ. ಆ ಬ್ರಹ್ಮದತ್ತ ಮಹಾಯೋಗಿಯಾಗಿದ್ದ. ಸರ್ವ ಪ್ರಾಣಿಗಳ ಹಿತದಲ್ಲಿ ಆತ ಆಸಕ್ತನಾಗಿದ್ದ. ಎಲ್ಲ ಪ್ರಾಣಿಗಳ ಭಾಷೆಯು ಆತನಿಗೆ ಗೊತ್ತಿತ್ತು. ವೇದದ ಅನೇಕ ಅಂಗಗಳಲ್ಲಿ ಒಂದಾದಂತಹ ಶಿಕ್ಷಾವನ್ನ ತಪಸ್ಸಿನ ಮೂಲಕ ಆವಿಷ್ಕಾರಗೊಳಿಸಿದಂತಹ ವೇದಗಳ ಕ್ರಮಪಾಠ ಪ್ರವರ್ತಕನಾದಂತಹ ಯುಗಾಚಾರ್ಯನಾದಂತಹ ಗಾಲವ ಮಹರ್ಷಿಯು ಬ್ರಹ್ಮದತ್ತನ ಮಿತ್ರನಾಗಿದ್ದ. ಮತ್ತೊಬ್ಬ ಯೋಗ ತಜ್ಞನಾದಂತಹ ಕಂಡರಿಕ ಎಂಬಾತ ಬ್ರಹ್ಮದತ್ತನಿಗೆ ಮಂತ್ರಿಯಾಗಿದ್ದ. ಭರದ್ವಾಜನ 7 ಜನ ಮಕ್ಕಳು 7 ಜನ್ಮಗಳಲ್ಲಿ ಹುಟ್ಟಿ ಬಂದಿದ್ರು. ಪರಸ್ಪರ ಮೈತ್ರಿಯಿಂದ ಇದ್ದರವರು. ಪೂರ್ವಂಶೀಯರ ಆ ಚರಿತ್ರೆಯನ್ನ ಮತ್ತು ಬ್ರಹ್ಮದತ್ತನ ಚರಿತ್ರೆಯನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೇನೆ. ಮಾರ್ಕಂಡೇಯರು ನನಗೆ ತಿಳಿಸಿದಂತೆ ಸುಹೋತ್ರ ಎಂಬಾತ ಬೃಹತ್ ಕ್ಷತ್ರನ ಮಗ. ಸುಹೋತ್ರನಿಗೆ ಹಸ್ತಿ ಎಂಬ ಮಗ ಇದ್ದ. ಹಸ್ತಿ ಎಂಬುವನೇ ಹಸ್ತಿನಾವತಿ ಪಟ್ಟಣವನ್ನು ನಿರ್ಮಾಣ ಮಾಡಿದ. ಹಸ್ತಿಗೆ ಅಜಮೀಡ, ಜಿಮೀಡ ಮತ್ತು ಪುರುಮೀಡ ಎಂಬುದಾಗಿ 3 ಜನ ಮಕ್ಕಳಿದ್ದರು. ಅಜಮೀಡ ಧೂಮಿನಿ ಎಂಬ ಪತ್ನಿಯಲ್ಲಿ ಬೃಹದಿಶು ಎಂಬ ಮಗನನ್ನು ಪಡೆದ. ಬೃಹದಿಶುವಿನ ಮಗನೇ ಬೃಹದ್ಧನು. ಬೃಹದ್ಧನುವಿಗೆ ಬೃಹದ್ಧರ್ಮ ಎಂಬ ಹೆಸರು ಕೂಡ ಇತ್ತು. ಆ ಬೃಹದ್ಧರ್ಮನಿಗೆ ಸತ್ಯಜಿತ್ ಎಂಬ ಮಗ ಹುಟ್ಟಿದ. ಸತ್ಯಜಿತ್ನಿಗೆ ವಿಶ್ವಜಿತ್ ಎಂಬ ಮಗ ಹುಟ್ಟಿದ. ವಿಶ್ವಜಿತ್ನಿಗೆ ಸೇನಜಿತ್ ಅವಂತಿಯ ರಾಜನಾಗಿದ್ದ. ಅವನಿಗೆ ರುಚಿರ, ಶ್ವೇತಕೇತು, ಮಹಿಮ್ನಾರ, ವತ್ಸ ಎಂಬುದಾಗಿ 4 ಜನ ಮಕ್ಕಳು ಹುಟ್ಟಿದ್ರು. ರುಚಿರನ ಮಗನೇ ಪೃಥುಸೇನ. ಪೃಥುಸೇನಿಗೆ ಪಾರ ಎಂಬ ಮಗ ಹುಟ್ಟಿದ. ಪಾರನಿಗೆ ನೀಪ ಎಂಬ ಮಗ ಹುಟ್ಟಿದ. ನೀಪನಿಗೆ ಶೂರರಾದಂತಹ 100 ಜನ ಮಕ್ಕಳು ಹುಟ್ಟಿದ್ರು. ಅವರೆಲ್ಲರೂ ನೀಪ ವಂಶದ ರಾಜರು ಎಂಬುದಾಗಿ ಖ್ಯಾತರಾಗಿದ್ರು. ನೀಪ ವಂಶಕ್ಕೆ ವರ್ತಕನಾದಂತಹ ಸಮರ ಎಂಬಾತ ಕಾಂಪಿಲ್ಯ ನಗರದಲ್ಲಿ ರಾಜನಾಗಿದ್ದ. ಸಮರನಿಗೆ ಪರ, ಪಾರ, ಸದಶ್ವ ಎಂಬುದಾಗಿ 3 ಜನ ಮಕ್ಕಳು ಹುಟ್ಟಿದ್ರು. ಪರನ ಮಗನೇ ಪೃಥು. ಆ ಪೃಥ್ವಿಗೆ ಸುಕೃತ ಎಂಬಾತ ಮಗನಾಗಿ ಜನಿಸಿದ. ಸುಕೃತನಿಗೆ ವಿಭ್ರಾಜ ಎಂಬಾತ ಮಗನಾಗಿ ಜನಿಸಿದ. ವಿಭ್ರಾಜನಿಗೆ ಅನುಹ ಮಗನಾಗಿ ಜನಿಸಿದ. ಆ ಅನುಹರಾಜನೇ ಮಹಾಭಾಗವತನಾದಂತಹ ಶುಕಾಚಾರ್ಯನ ಅಳಿಯನಾದ ಕೃತ್ವಿಯ ಪತಿಯಾದ ರಾಜರ್ಷಿಯಾದಂತಹ ಬ್ರಹ್ಮದತ್ತ ಅನುಹರಾಜನ ಮಗ. ಆ ಬ್ರಹ್ಮದತ್ತನಿಗೆ ವಿಶ್ವಕ್ಸೇನ ಎಂಬ ಮಗ ಹುಟ್ಟಿದ್ದ. ಅನುಹನ ತಂದೆಯಾದಂತಹ ವಿಭ್ರಾಜನೇ ಮತ್ತೊಮ್ಮೆ ಬ್ರಹ್ಮದತ್ತನ ಮಗನಾಗಿ ವಿಶ್ವಕ್ಸೇನಾಗಿ ಜನ್ಮ ತಾಳುತ್ತಾ ಎಂಬುದಾಗಿ ಸರಿಯಾಗಿ ತಿಳಿಸ್ತದೆ.
ಬ್ರಹ್ಮದತ್ತನಿಗೆ ಸರ್ವಸೇನೆ ಎಂಬ ಇನ್ನೊಬ್ಬ ಮಗ ಕೂಡ ಇದ್ದ. ಬ್ರಹ್ಮದತ್ತನ ಮನೆಯಲ್ಲಿ ಬಹಳ ಕಾಲದಿಂದ ಪೂಜನೀಯ ಎಂಬ ಹೆಣ್ಣು ಪಕ್ಷಿಯು ವಾಸ ಮಾಡಿಕೊಂಡಿತ್ತು. ಅದು ಆ ಇನ್ನೊಬ್ಬ ಮಗನಾದಂಥ ಸರ್ವಸೇನ 2 ಕಣ್ಣುಗಳನ್ನು ಭಗ್ನಗೊಳಿಸಿತ್ತು. ಅನಂತರವೇ ವಿಶ್ವಕ್ಸೇನ ಎಂಬ ಹೆಸರಿನ ಮತ್ತೊಬ್ಬ ಮಗ ಹುಟ್ಟಿದ ಎಂಬುದಾಗಿ ನಾವು ನೋಡ್ತೀವಿ. ವಿಶ್ವಕ್ಸೇನ ಮಗನೇ ದಂಡಸೇನ, ದಂಡಸೇನಿಗೆ ಭಲ್ಲಾಟ ಎಂಬ ಮಗ ಹುಟ್ಟಿದ. ರಾಧಾಪುತ್ರನಾದಂತಹ ಕರ್ಣ ಆ ಭಲ್ಲಾಟನನ್ನ ಯುದ್ಧದಲ್ಲಿ ಸಂಹರಿಸಿದ. ಆ ಭಲ್ಲಾಟನಿಗೆ ದುರ್ಬುದ್ಧಿಯಿಂದ ಕೂಡಿದ ಮಗ ಹುಟ್ಟಿದ ಎಂಬುದಾಗಿ ಹರಿವಂಶ ತಿಳಿಸುತ್ತದೆ. ಮುಂದೆ ಆತ ನೀಪರ ವಂಶವನ್ನೇ ನಾಶ ಮಾಡುವಂತಹ ರಾಜನಾಗಿ ಬಿಟ್ಟ. ಅವನು ಸಮಸ್ತ ನೀಪ ವಂಶೀಯರನ್ನು ನಾಶ ಮಾಡಿದ ಉಗ್ರಾಯುಧನ ಸಲುವಾಗಿ. ಆ ಉಗ್ರಾಯುಧನನ್ನ ನಾನು ಯುದ್ಧದಲ್ಲಿ ಸಂಹರಿಸಿದೆ. ಆಗ ಯುಧಿಷ್ಠಿರ ಭೀಷ್ಮನನ್ನು ಪ್ರಶ್ನೆ ಮಾಡಿದ, ಪಿತಾಮಹನೇ, ಉಗ್ರಾಯುಧ ಯಾರ ಮಗ, ಯಾವ ವಂಶದಿಂದ ಹುಟ್ಟಿದವ? ಆ ಉಗ್ರಾಯುಧನನ್ನ ನೀನು ಸಂಹಾರ ಮಾಡಲಿಕ್ಕೆ ಏನ್ ಕಾರಣ, ಎಲ್ಲ ವಿಷಯಗಳನ್ನ ವಿವರವಾಗಿ ಹೇಳು ಎಂಬುದಾಗಿ ಯುಧಿಷ್ಠಿರ ಕೇಳಿದ. ಭೀಷ್ಮ ಅದನ್ನ ಕಥೆ ಮುಂದುವರಿಸಿದ. ಅಜಮೀಜನಿಗೆ ಬೃಹದಿಶವಲ್ಲದೆ ಯವೀನರ ಎಂಬ ಮತ್ತೊಬ್ಬ ಮಗನೂ ಇದ್ದ. ಯವೀನರನ ಮಗನೇ ಧೃತಿಮಂತ. ಧೃತಿಮಂತನಿಗೆ ಸತ್ಯಧೃತಿ ಎಂಬ ಮಗ ಇದ್ದ. ಸತ್ಯಧೃತನಿಗೆ ದೃಢನೇಮಿ ಎಂಬ ಮಗ ಹುಟ್ಟಿದ. ದೃಢನೇಮಿಗೆ ಸುಧರ್ಮ ಎಂಬ ಮಗ ಹುಟ್ಟಿದ. ಸುಧರ್ಮನಿಗೆ ಸಾರ್ವಭೌಮ ಎಂಬ ಮಗ ಹುಟ್ಟಿದ. ಅವನ ವಂಶದಲ್ಲಿ ಮಹಾಂತ ಎಂಬ ಮಗ ಹುಟ್ಟಿದ. ಮುಂದೆ ಮಹಾಂತನ ಮಗನೇ ರುಕ್ಮರಸ. ರುಕ್ಮರಸನಿಗೆ ಸುಪಾರ್ಶ ಎಂಬ ಮಗ ಹುಟ್ಟಿದ. ಸುಪಾರ್ಶನಿಗೆ ಸುಮತಿ ಎಂಬ ಮಗ ಹುಟ್ಟಿದ. ಸುಮತಿಗೆ ಸನ್ನತಿ ಎಂಬ ಮಗ ಹುಟ್ಟಿದ. ಸನ್ನತಿಗೆ ಕೃತ ಎಂಬ ಮಗ ಹುಟ್ಟಿದ. ಕೃತನು ಕೋಸಲ ದೇಶದ ಮಹಾತ್ಮನಾದಂತಹ ಹಿರಣ್ಯನಾಭನ ಶಿಷ್ಯನಾಗಿದ್ದ. ಅವನು ಪ್ರಾಚೀನವಾದಂತಹ ಸಾಮ ಸಂಹಿತೆಯನ್ನ 24 ಭಾಗವಾಗಿ ವಿಂಗಡಿಸಿದ್ದ ಎಂಬುದಾಗಿ ನಾವು ನೋಡ್ತೀವಿ. ಆ ಸಾಮಗಳನ್ನು ಪಾಠ್ಯ ಸಾಮ ಎಂಬುದಾಗಿ ನಡೆಯುತ್ತಾರೆ. ಮತ್ತು ಆ ಸಾಮಗಳನ್ನು ಗಾನ ಮಾಡುವಂಥವ್ರನ್ನ ಕೀರ್ತಿ ಸಾಮಗಳು ಎಂಬುದಾಗಿ ಕರೆಯುವ ಪದ್ಧತಿ ಇದೆ. ಆ ಕೃತನ ಮಗನೇ ಉಗ್ರಾಯುಧ ಎಂಬುದಾಗಿ ನಾವು ಗಮನಿಸಬೇಕು. ತನ್ನ ಪರಾಕ್ರಮದಿಂದ ಪಾಂಚಾಲ ರಾಜನ ಪಿತಾಮಹನಾದಂತಹ ನೀಪನನ್ನ ಆತ ಯುದ್ಧದಲ್ಲಿ ಸಂಹಾರ ಮಾಡಿದ್ದ. ಮಹಾ ಯಶಸ್ವಿಯಾದಂತಹ ಕ್ಷೇಮ್ಯ ಎಂಬಾತ ಉಗ್ರಾಯುಧನ ಮಗನಾಗಿದ್ದ. ಕ್ಷೇಮ್ಯನ ಮಗನೇ ಸುವೀರ. ಸುವೀರನ ಮಗನೇ ನೃಪಂಜಯ. ನೃಪಂಜಯನಿಗೆ ಬಹುರಸ ಎಂಬ ಮಗ ಹುಟ್ಟಿದ. ಅವರೆಲ್ಲರನ್ನು ಕೂಡ ಕೌರವ ಎಂಬುದಾಗಿ ಕರೆಯುವ ವಾಡಿಕೆ ಇದೆ. ಕೃತನ ಮಗನಾದಂತಹ ಉಗ್ರಾಯುಧ ದುಷ್ಟ ಸ್ವಭಾವದವನಾಗಿದ್ದ. ದೊಡ್ಡ ಚಕ್ರದ ಆಯುಧವನ್ನು ಪ್ರಯೋಗ ಮಾಡ್ತಿದ್ದ. ನೀಪರನ್ನು ಮತ್ತು ಉಳಿದ ರಾಜರನ್ನ ಆತ ಸಂಹಾರ ಮಾಡಿ ಮತ್ತಷ್ಟು ತಪ್ಪಿಷ್ಟನಾಗಿದ್ದ. ನನ್ನ ತಂದೆಯಾದಂತಹ ಶಂತನು ಮಹಾರಾಜ ಮನಗಿಸಿದ್ದಂತ ಒಂದು ಸಂದರ್ಭದಲ್ಲಿ ಆ ಉಗ್ರಾಯುಧ ನನಗೆ ಇಂಥದೊಂದು ಮಾತನ್ನು ಹೇಳಿ ಕಳಿಸಿದ. ಅದ್ಯತ್ವಂ ಜನನೀಂ ಭೀಷ್ಮ ಗಂಧಕಾಲೀಂ ಯಶಸ್ವಿನೀಂ ತ್ರಿರತ್ನ ಮಮ ಭಾರ್ಯಾರ್ಥೆ ಪ್ರಯಚ್ಛ ಕುರುಪುಂಗವ. ಕುರುಶ್ರೇಷ್ಠನಾದ ಭೀಷ್ಮನೇ, ನಿನ್ನ ತಂದೆ ಅಮಾತ್ಯರ ಸಮೇತನಾಗಿ, ತನ್ನ ಮಂತ್ರಿಗಳ ಸಮೇತನಾಗಿ ರಣರಂಗದಲ್ಲಿ ದಿವಂಗತನಾಗಿದ್ದಾನೆ. ಹಾಗಾಗಿ ನೀನು ನಿನ್ನ ತಾಯಿಯಾದಂತಹ ಶ್ರೇಷ್ಠ ಸ್ತ್ರೀಯಾದಂತಹ ಗಂಧಕಾಲಿಯನ್ನ ನನಗೆ ತಂದು ಒಪ್ಪಿಸಿಕೊಡು. ನಾನು ಅವಳು ನನ್ನನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತೇನೆ. ನೀನು ನಿನ್ನ ತಾಯಿಯಾದಂತಹ ಆ ಸತ್ಯವತಿ ಅಥವಾ ಗಂಧಕಾಲಿಯನ್ನು ನನಗೆ ಒಪ್ಪಿಸಿಕೊಟ್ರೆ
ಸಂಪತ್ ಸಮೃದ್ಧವಾದಂತಹ ರಾಜ್ಯವನ್ನು ನಾನು ನಿಮಗೆ ಪ್ರತಿಯಾಗಿ ಕೊಡ್ತೀನಿ, ಅನೇಕ ಸಂಖ್ಯೆಯ ರತ್ನಗಳನ್ನು ಕೊಡ್ತೀನಿ, ಅನೇಕ ವಿಧವಾದ ಸಂಪತ್ತುಗಳು ನನ್ನಲ್ಲಿ ಈಗಾಗಲೇ ಇವೆ. ಗಂಧಕಾಲಿಯನ್ನು ಪಡೆದ ಬಳಿಕ ನಾನು ಆ ಒಂದು ರತ್ನವನ್ನು ಪಡೆದು ಸಂತೃಪ್ತನಾಗ್ತೇನೆ. ನನ್ನ ಚಕ್ರಾಯುಧವನ್ನು ನೋಡಿಯೇ ಯುದ್ಧಕ್ಕೆ ಆಗಮಿಸಲಿಕ್ಕೆ ಭಯ ಪಡ್ತಾರೆ. ನೀನು ಕೂಡ ನನ್ನ ಈ ಪರಾಕ್ರಮವನ್ನು ಗಮನಿಸಿ ನನ್ನ ಆಜ್ಞೆಯಂತೆ ನಡೆದುಕೋ, ಇಲ್ಲದೇ ಇದ್ರೆ ನಿನಗೆ ಆಪತ್ತು ತಪ್ಪಿದ್ದಲ್ಲ. ಹೀಗೆ ನಾನು ಭೂಮಿಯ ಮೇಲೆ ಗರ್ಭಾಸ್ತರಣದಲ್ಲಿ ಮಲಗಿದ್ದೆ, ನಮ್ಮ ತಂದೆಯ ಉತ್ತರ ಕ್ರಿಯೆಯನ್ನು ಮಾಡುವ ಕಾರಣಕ್ಕಾಗಿ. ಆಗ ಉಗ್ರಾಯುಧ ದೂತನ ಮೂಲಕವಾಗಿ ಇಂಥ ಧರ್ಮಭೇದಕವಾದಂತಹ ಸಂದೇಶವನ್ನು ಕಳಿಸಿದ. ಉಗ್ರಾಯುಧನ ಈ ಇಂಗಿತವನ್ನು ನಾನು ತಿಳ್ಕೊಂಡು ನನ್ನ ಸೇನಾಪತಿಗಳನ್ನು ಕರೆಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಆಜ್ಞಾಪಿಸಿದೆ. ಆ ಸಮಯದಲ್ಲಿ ವಿಚಿತ್ರ ವೀರ್ಯನ್ನು ಬಾಲಕನಾಗಿದ್ದ, ನನ್ನ ಆಶ್ರಯದಲ್ಲಿ ಆತ ಬೆಳೀತಾ ಇದ್ದ, ಯುದ್ಧ ಮಾಡಲಿಕ್ಕೆ ಇನ್ನೂ ಸಮರ್ಥನಾಗಿದ್ದಿಲ್ಲ. ಹಾಗಾಗಿ ಈ ಉಗ್ರಾಯುಧನ ಕೆಟ್ಟ ಮಾತನ್ನು ಕೇಳಿ ಅವನ ಜೊತೆಗೆ ನಾನು ಯುದ್ಧ ಹೂಡಬೇಕೆಂಬುದಾಗಿ ಮನಸ್ಸು ಮಾಡಿದೆ. ಆಗ ಮಂತ್ರಿಗಳು ಮತ್ತು ಋತ್ವಿಜರೆಲ್ಲರೂ ಕೂಡ ಯುದ್ಧಕ್ಕೆ ಹೋಗುವಂತೆ ನನ್ನನ್ನು ತೆಗೆದ್ರು. ಪ್ರಭುವಾದ ಭೀಷ್ಮನೇ, ಆ ಪಾಪಿಯ ಚಕ್ರಾಯುಧೈಕ ಸಂಹಾರ ಕಾರ್ಯದಲ್ಲಿ ತೊಡಗಿದೆ, ನೀನು ಇನ್ನೂ ಸೂತಕದಲ್ಲಿದ್ದಿ, ಹಾಗಾಗಿ ಯುದ್ಧದ ಹೆಜ್ಜೆಯನ್ನು ನೀನೀಗ ಇಡುವುದು ಸರಿಯಾಗೋದಿಲ್ಲ. ಸಾಮದಾನ ಭೇದ ಉಪಾಯಗಳನ್ನು ನಾವು ಪ್ರಯೋಗ ಮಾಡಿ ಆತನನ್ನು ಮಣಿಸಲಿಕ್ಕೆ ಪ್ರಯತ್ನ ಪಡೋಣ. ಆ ಯಾವ ಉಪಾಯಗಳಿಗೂ ಆತ ಮಣಿದಿದ್ರೆ ಆನಂತರವೇ ನಾವು ಯುದ್ಧವನ್ನು ಮಾಡೋಣ ಎಂಬುದಾಗಿ ಹೇಳಿದರು. ಏಕೆಂದ್ರೆ ಅಸ್ತ್ರಾಣಿನ ಪ್ರಯೋಜ್ಯಾನಿ ನಕ್ತವೇಶ್ಚ ಸಂಗ್ರಹ ಅಶೌಚೇ ವರ್ತಮಾನೇತು ವೃದ್ಧಾನಾಮಿತಿ ಶಾಸನಂ. ಸೂತಕವಿರುವಾಗ ಶಸ್ತ್ರಾಸ್ತ್ರಗಳನ್ನ ಕೈಯಲ್ಲಿ ಹಿಡಿಯಬಾರದು ಮತ್ತು ಯುದ್ಧದಲ್ಲಿ ತೊಡಗಬಾರದು ಎಂಬುದಾಗಿ ಶಾಸ್ತ್ರದ ಮಾತಿದೆ. ಹಾಗಾಗಿ ನಾವು ಈಗ ಆತನ ಮೇಲೆ ಯುದ್ಧ ಸಾರದೆ ಬೇರೆ ಉಪಾಯಗಳಿಂದ ಅವನನ್ನು ಮಣಿಸಲಿಕ್ಕೆ ಬರೋಣ. ಅವನು ಸಾಮದಾನ ಭೇದಗಳೆಂಬ ಉಪಾಯಕ್ಕೆ ಮಣಿದೇ ಇದ್ರೆ ಇಂದ್ರ ಶಂಬರಾಸುರನ್ನು ಸಂಹಾರ ಮಾಡುವಂತೆ ಪರಾಕ್ರಮದಿಂದ ನೀನು ಉಗ್ರಾಯುಧನನ್ನು ಮುಂದೆ ಸಂಹಾರ ಮಾಡುವಂತೆ. ಹೀಗೆ ವೃದ್ಧರಾದವರ ಪುರೋಹಿತರ ಮಾತುಗಳನ್ನು ಕೇಳಿ ನಾನು ಯುದ್ಧಕ್ಕೆ ಹೋಗುವಂತಹ ನಿರ್ಣಯವನ್ನು ಹಿಂತೆಗೆದುಕೊಂಡೆ. ಅದಕ್ಕೆ ತಕ್ಕಂತೆ ನನ್ನ ಮಂತ್ರಿಗಳು ಸಾಮದಾನ ಭೇದಗಳ ಮೂಲಕ ಪ್ರಯತ್ನಿಸಿದ್ರು ಕೂಡ ಆ ದುಷ್ಟನಾದಂತಹ ಉಗ್ರಾಯುಧನನ್ನು ಮಣಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನಲ್ಲಿ ಇದ್ದಂತಹ ಆ ಶ್ರೇಷ್ಠವಾದ ಚಕ್ರಾಯುಧ ಅವನನ್ನ ಪರಿತ್ಯಜಿಸಿ ಹೋಯಿತು. ಅದಕ್ಕೆ ಕಾರಣ ಆತ ಅಧರ್ಮದಲ್ಲಿ ನಿರತನಾಗಿದ್ದು ಮತ್ತು ಪರಸ್ತ್ರೀಯರನ್ನು ಕಾಮಿಸಿದ್ದಾಗಿತ್ತು. ಹಾಗಾಗಿ ಆ ಚಕ್ರ ಸ್ಥಗಿತಗೊಂಡಿತು. ಅಧರ್ಮದ ಕಾರಣದಿಂದಾಗಿ ಆ ಉತ್ತಮವಾದ ಚಕ್ರ ಹಿಂತಿರುಗಿದಂತಹ ಸಂಗತಿಯಾಗಿದೆ. ಆ ಉಗ್ರಾಯುಧ ತನ್ನ ಕುತ್ಸಿತ ಕರ್ಮದಿಂದಲೇ ಮೃತಪ್ರಾಯನಾಗಿದ್ದ ಅನ್ನೋ ಸಂಗತಿಯಾಗಲಿ ನನಗೆ ಅರ್ಥವಾಗಲಿಲ್ಲ. ಅಶೌಚವು ಮುಗಿದ ಬಳಿಕ ನನ್ನ ತಂದೆಯ ಉತ್ತರ ಕ್ರಿಯೆಗಳೆಲ್ಲೂ ನಾನು ಮಾಡಿ ಮುಗಿಸಿದ ಬಳಿಕ ಪರಿಶುದ್ಧನಾಗಿ ನಾನು ಬಾಣ, ಬಿಲ್ಲು ಇತ್ಯಾದಿ ಶಸ್ತ್ರಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಬ್ರಾಹ್ಮಣರಿಂದ ಸ್ವಸ್ತಿವಾದನೆ ಮಾಡಿಕೊಂಡು ಯುದ್ಧಕ್ಕೆ ಹೊರಟೆ. ನನಗೂ ಉಗ್ರಾಯುಧನಿಗೂ ಭಯಂಕರವಾದ ಯುದ್ಧ ಮುಂದುವರಿಯಿತು 3 ದಿವಸಗಳ ತನಕ. ಕೊನೆಗೆ ಉಗ್ರಾಯುಧ ನನ್ನ ಅಸ್ತ್ರಪ್ರಹಾರದಿಂದ ಭಸ್ಮೀಭೂತನಾಗಿ ಪ್ರಾಣ ಪಡೆದು ನೆಲದ ಮೇಲೆ ಬಿಟ್ಟುಬಿಟ್ಟ. ಉಗ್ರಾಯುಧ ಹೀಗೆ ಹತನಾಗಿದ್ದನ್ನು ಕೇಳಿ ಕೃಷತ ಕಾಂಪಿಲ್ಯ ನಗರವನ್ನು ಆಕ್ರಮಿಸಿದ. ದ್ರುಪದನ ತಂದೆಯು ನನ್ನ ಅನುಮತಿಯಿಂದ ತನ್ನ ಪಿತ್ರಾರ್ಜಿತವಾದಂತಹ ಅಹಿಚ್ಛತ್ರವನ್ನ ಮತ್ತೆ ಪಡೆದುಕೊಂಡು ಆಯುಷ್ಕ ಆರಂಭ ಮಾಡಿದ. ಅನೇಕ ವರ್ಷಗಳ ನಂತರ ದ್ರುಪದ ರಾಜ ಆದ. ಆಚಾರ್ಯ ದ್ರೋಣದ ಆಜ್ಞಾನುಸಾರವಾಗಿ ದ್ರೋಣನಿಗೆ ಗುರುದಕ್ಷಿಣೆಯನ್ನು ಕೊಡುವ ಕಾರಣಕ್ಕಾಗಿ ಅರ್ಜುನನು ಕೂಡ ದ್ರುಪದನನ್ನು ಸೋರಿಸಿ
ಕಾಂಪಿಲ್ಯವನ್ನು ಮತ್ತು ಐಚ್ಛತ್ರವನ್ನ ದ್ರೋಣಗೆ ಸಮರ್ಪಣೆ ಮಾಡಿದ. ಎರಡನ್ನೂ ಪ್ರತಿಗ್ರಹ ಮಾಡಿದ್ರು ದ್ರೋಣರು ಮತ್ತು ಕಾಂಪಿಲ್ಯವನ್ನು ತ್ರಿಪದನಿಗೆ ಬಿಟ್ಟುಕೊಟ್ರು. ಈ ವಿಷಯದಲ್ಲಿ ನಿನಗೂ ಯುಧಿಷ್ಠಿರನಿಗೂ ಗೊತ್ತೇ ಇದೆ. ನಾನು ನಿಮಗೆ ತ್ರಿಪದ, ಬ್ರಹ್ಮದತ್ತ, ನೀತ ಮತ್ತು ಉಗ್ರಾಯುಧರ ವಂಶಾವಳಿಯನ್ನ ವಿಸ್ತಾರವಾಗಿ ವರ್ಣನೆ ಮಾಡಿ ಹೇಳಿದ್ದೇನೆ. ಆಗ ಭೀಷ್ಮ ಪ್ರಶ್ನೆ ಮಾಡಿದ, ಗಂಗಾಧನಿಯನೇ ಪೂಜ್ಯ ಪಕ್ಷಿಯ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳಿ, ಯಾವ ಕಾರಣಕ್ಕಾಗಿ ಅದು ಬ್ರಹ್ಮದತ್ತನ ಹಿರಿಯ ಮಗನನ್ನು ಕುರುಡನನ್ನಾಗಿ ಮಾಡಿತ್ತು? ಕೇಡನ್ನು ಏಕೆ ಮಾಡಿತ್ತು? ಇಷ್ಟು ದಿವಸ ಅದು ಬ್ರಹ್ಮದತ್ತನ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿತ್ತಲ್ಲ, ನನ್ನ ಸಂಶಯವನ್ನು ನೀವು ನಿವಾರಣೆ ಮಾಡಿ ಎಂಬುದಾಗಿ ಯುಧಿಷ್ಠಿರ ಕೇಳಿದ. ಆಗ ಭೀಷ್ಮರು ಆ ಕಥೆಯನ್ನ ವಿಸ್ತರಿಸಿದ್ರು. ದೈವಯೋಗದಿಂದ ಬ್ರಹ್ಮದತ್ತನಿಗೂ ಮತ್ತು ಆ ಪೂಜನೀಯ ಪಕ್ಷಿಗೂ ಸ್ನೇಹ ಉಂಟಾಗಿತ್ತು. ಪಕ್ಷಿಯ ಎರಡು ರೆಕ್ಕೆಗಳು ಕಪ್ಪಾಗಿದ್ದು, ಹಿಂಭಾಗ ಮತ್ತು ಮುಂಭಾಗಗಳು ಕಪ್ಪಾಗಿದ್ದು, ತಲೆ ಮಾತ್ರ ಕೆಂಪಾಗಿತ್ತು. ಅದ್ಭುತವಾದಂಥ ಸ್ನೇಹ ಅವರಿಬ್ಬರ ನಡುವೆ ಇತ್ತು. ಅರಮನೆಯಲ್ಲಿ ಆ ಪಕ್ಷಿಗೆ ವಾಸ ಮಾಡಲಿಕ್ಕಾಗಿ ಒಂದು ಗೂಡು ಕೂಡ ಸಿದ್ಧವಾಗಿತ್ತು. ಅದು ಹಗಲ ಹೊತ್ತಿನಲ್ಲಿ ಬೇರೆ ಬೇರೆ ಕಡೆ ಸಂಚಾರ ಮಾಡುತ್ತಿತ್ತು. ತೀರ ಪ್ರದೇಶದಲ್ಲಿ, ನದಿ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ, ಸರೋವರಗಳಲ್ಲಿ, ದಂಡೆಗಳಲ್ಲಿ ಸಂಚಾರ ಮಾಡುತ್ತಿತ್ತು. ವನ ಉಪವನಗಳಲ್ಲಿ, ಬಿಳಿ ನೇಗಿಲ ಹೂಗಳಲ್ಲಿರುವಲ್ಲಿ, ಕೆಂಪು ಕಮಲಗಳಿರುವಲ್ಲಿ ಸಂಚಾರ ಮಾಡುತ್ತಿತ್ತು. ರಾತ್ರಿ ಆದ ಕೂಡಲೇ ಕಾಂಪಿಲ್ಯ ನಗರದಲ್ಲಿದ್ದಂತಹ ಬ್ರಹ್ಮದತ್ತನ ಅರಮನೆಗೆ ಬಂದು ಸೇರ್ಕೊಳ್ತಾ ಇತ್ತು. ಬ್ರಹ್ಮದತ್ತ ರಾಜ ಅರಮನೆಗೆ ಬಂದ ನಂತರ ರಾಜನೊಡನೆ ಮಾತುಕತೆಗೆ ಕುತ್ಕೊಳ್ತಿದ್ದಂತಹ ಪಕ್ಷಿ ಅನೇಕ ಕಥೆಗಳನ್ನು ಹೇಳ್ತಾ ಇತ್ತು. ತಾನು ನೋಡಿದಂತಹ ವಿಚಿತ್ರವಾದಂತಹ ಸಂಗತಿಗಳನ್ನ ಅವನಿಗೆ ವರ್ಣಿಸುತ್ತಿತ್ತು. ಹೀಗಿದ್ದಾಗ ಬ್ರಹ್ಮದತ್ತನಿಗೆ ಸರ್ವಸೇನೆ ಎಂಬ ಮಗ ಹುಟ್ಟಿದ. ಅದೇ ಸಂದರ್ಭದಲ್ಲಿ ಪೂಜನೀಯ ಪಕ್ಷಿಯು ಕೂಡ ಒಂದು ಮೊಟ್ಟೆಯನ್ನು ಇಟ್ಟಿತು. ಕೆಲ ದಿನಗಳ ನಂತರ ಆ ಮೊಟ್ಟೆ ಒಡೆದು ಅದರಿಂದ ಒಂದು ಮಾಂಸದ ಮುದ್ದೆಯ ರೂಪದ ಮರಿ ಹೊರಗೆ ಬಂದಿತ್ತು. ಕಂದು ಬಣ್ಣದಿಂದ ಕೂಡಿತ್ತು, ಕಣ್ಣುಗಳಿಂದ ವಿಹೀನವಾಗಿತ್ತು. ಕೆಲ ದಿನಗಳ ಕಳೆದ ನಂತರ ಅದಕ್ಕೆ ಕಣ್ಣುಗಳು ಕಾಣಿಸಿಕೊಂಡವು, ರೆಕ್ಕೆಗಳು ಬೆಳೆದವು. ಆ ಪೂಜನೀಯ ಪಕ್ಷಿಗೆ ಆ ರಾಜಕುಮಾರನ ಮೇಲೆ ಮತ್ತು ತನ್ನ ಮರಿಯ ಮೇಲೆ ಸಮಾನವಾದ ಪ್ರೀತಿ ಇತ್ತು. ದಿನವೂ ಅದು ಆಹಾರಕ್ಕಾಗಿ ಹೊರಗಡೆ ಹೋದಾಗ ಅಮೃತಕ್ಕೆ ಸಮಾನವಾದಂತಹ ರುಚಿಯಿಂದ ಕೂಡಿದಂತಹ ಎರಡು ಹಣ್ಣುಗಳನ್ನು ತನ್ನ ಮರಿಯ ಸಲುವಾಗಿ ಮತ್ತು ರಾಜಕುಮಾರನ ಸಲುವಾಗಿ ಕೊಕ್ಕೆಯಲ್ಲಿ ಕಚ್ಕೊಂಡು ಬರ್ತಿತ್ತು. ರಾಜಕುಮಾರ ಮತ್ತು ಹಕ್ಕಿಯ ಮರಿಗಳಿಬ್ಬರು ಕೂಡ ಆ ಪಕ್ಷಿ ತರುತ್ತಿದ್ದಂತಹ ಹಣ್ಣುಗಳನ್ನು ತಿಂದು ಸಂತೋಷ ಪಡ್ತಿದ್ರು. ಪಕ್ಷಿಯು ದಿನ ಬೆಳಿಗ್ಗೆ ಹೊರಗೆ ಹೋದ ಕೂಡಲೇ ರಾಜಪುತ್ರನನ್ನು ನೋಡ್ಕೊಳ್ಳಿಕ್ಕೆ ನಿಯುಕ್ತರಾಗಿದ್ದಂತಹ ದಾಸಿ ಪೂಜ್ಯ ಪಕ್ಷಿ ತನ್ನ ವಾಸಕ್ಕಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಗೂಡು ಇತ್ತು. ಆ ಗೂಡಿನ ಮರಿ ಹಕ್ಕಿಯನ್ನು ಹೊರಗೆ ತೆಗೆದು ರಾಜಕುಮಾರನ ಕೈಯಲ್ಲಿ ಆಟಕ್ಕಾಗಿ ಕೊಡ್ತಾ ಇದ್ಲು. ಒಂದು ದಿವಸ ಆ ಮರಿ ಹಕ್ಕಿಯನ್ನ ತನ್ನ ಕೈಲಿಸ್ಕೊಂಡು ಆಟ ಆಡ್ತಿದ್ದಂತ ರಾಜಕುಮಾರ ಮರಿ ಹಕ್ಕಿಯ ಕತ್ತನ್ನ ಬಲಾತ್ಕಾರವಾಗಿ ಹಿಡಿದು ಹಿಂಡಿ ಬಿಟ್ಟ. ಮುಷ್ಟಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆದರೆ ಆ ಮರಿ ಸರಿಪಡಿಸುತ್ತಾ ಅಲ್ಲೇ ತನ್ನ ಪ್ರಾಣವನ್ನು ಬಿಟ್ಟು ಬಿಡ್ತು. ಕೆಳಗೆ ಬಿದ್ದಂತಹ ಆ ಮರಿ ಹಕ್ಕಿ ಬಾಯಿ ತೆರೆದು ಬಿದ್ದಿತ್ತು. ಬ್ರಹ್ಮದತ್ತ ಅದನ್ನು ನೋಡಿ ಬಹಳ ದುಃಖಿತನಾದ. ದಾಸಿಯನ್ನ ನಿಂದಿಸಿದ. ನಿನ್ನ ಬೇಜವಾಬ್ದಾರಿತನದಿಂದ ಹೀಗಾಯಿತು ಎಂಬುದಾಗಿ. ಅದೇ ಸಂದರ್ಭಕ್ಕೆ ಪೂಜನೀಯ ಪಕ್ಷಿ ದಿನವೂ ಬಂದಂತೆ ಎರಡು ಹಣ್ಣುಗಳನ್ನು ಕೊಕ್ಕಿನಲ್ಲಿ ಇಟ್ಕೊಂಡಲ್ಲಿ ಬಂತು. ಪಂಚಮಹಾಭೂತಗಳಲ್ಲಿ ಲೀನವಾಗಿ ಹೋಗುವಂತಿದ್ದಂತ ತನ್ನ ಮರಿಯನ್ನು ನೋಡಿತು. ದುಃಖವನ್ನು ಸಹಿಸಿ ಅದು ಮೂರ್ಛೆ ಹೊಂದಿತು. ಸ್ವಲ್ಪ ಹೊತ್ತಿನ ನಂತರ ಎದ್ದು ನಿಂತು ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿತು. ನತು ತ್ವಮಾಗತಾಂ ಪುತ್ರ ವಾಸಂತೀಂ ಪರಿಸರ್ಪಸಿ ಕುರು ಶಾತು ಸಹಸ್ರಾಣಿ ಅವ್ಯಕ್ತ ಕಲೆಯಾಕಿಲ್ಲ. ಮಗುವೇ, ನಾನು ನಿನ್ನ ಬಳಿಗೆ ಕೂಕು ಎಂಬುದಾಗಿ ಶಬ್ದ ಮಾಡ್ತಾ ಬಂದಿದ್ದೇನೆ. ನೀನು ನನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇಲ್ಲ. ಯಾವತ್ತೂ ಕೂಡ ನೀನು ದಿನನಿತ್ಯವೂ ಕೂಡ ಬಾಯಿ ತೆರೆದುಕೊಂಡು ಕೆಂಪಾದಂತಹ ದವಡೆ ಮತ್ತು ಹಳದಿ ಬಣ್ಣದ ಕೊಕ್ಕಿನಿಂದ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದೆ. ಇವತ್ತು ಮಾತ್ರ ನೀನು ಬರ್ತಾ ಇಲ್ಲ. ನಾನು ಕೂಗಿಕೊಳ್ಳುವುದು ನಿಮಗೆ ಕೇಳಿಸ್ತಿಲ್ಲ ಏಕೆ? ಚೀಚಿ ಕೂಚೀಚಿ ವಾಸಂತಂ ತ್ವಾಮದ್ದೆ ನಶ್ರುಣೋಮಿ ಕಿಂ. ಚೀಚಿ ಕೂಚು ಎಂಬುದಾಗಿ ಮುದ್ದಿನ ಮಾತುಗಳನ್ನು ನೀನು ಆಡುವುದನ್ನು ನಾನು ಇವತ್ತು ಏಕೆ ಕಾಣ್ತಾ ಇಲ್ಲ? ಹೀಗೆ ಆ ಪಕ್ಷಿ ಗೋಳಾಡಿ ಆ ಬಳಿಕ ರಾಜನಿಗೆ ಹೇಳಿತು.
ರಾಜನೇ, ನೀನೆಂಥ ಸಾಮ್ರಾಟ, ಸನಾತನ ಧರ್ಮವನ್ನು ನೀನು ತಿಳಿದವನಲ್ಲವೇ? ನನ್ನ ಮಗುವನ್ನ ನಿನ್ನ ಮಗನ ಮೂಲಕ ಮತ್ತು ಆ ದಾಸಿಯ ಮೂಲಕ ಸಾಯಿಸಿದೆಯಲ್ಲ, ಇದಕ್ಕೆ ನೀನು ಏನು ಕಾರಣ ಹೇಳು. ಅಂಗಿರಿಸಿ ಶ್ರುತಿ ಈ ವಿಷಯದಲ್ಲಿ ಏನು ಹೇಳಿದೆ ಅನ್ನೋದನ್ನ ಗಮನಿಸು. ಶರಣಾಗತನಾದವನನ್ನ, ಹಸಿವಿನಿಂದ ಬಳಲಿದವನನ್ನ, ಶತ್ರುಗಳಿಂದ ಪರಾಜಿತ ಮಾಡಲ್ಪಟ್ಟವನನ್ನ, ತಮ್ಮ ಮನೆಯಲ್ಲಿ ಬಹಳ ಕಾಲದಿಂದ ವಾಸ ಮಾಡಿಕೊಂಡಿರುವಂತಹವನನ್ನ ಸರ್ವದಾ ರಕ್ಷಣೆ ಮಾಡಬೇಕು. ಶರಣಾಗತರನ್ನ ರಕ್ಷಣೆ ಮಾಡದಿದ್ದ ಮನುಷ್ಯ ಕುಂಭೀಕಾರ ನರಕಕ್ಕೆ ಹೋಗ್ತಾನೆ. ಅಂಥವನು ಶರಣಾಗತನನ್ನ ರಕ್ಷಣೆ ಮಾಡದಿದ್ದಂಥ ಮನುಷ್ಯನು ಕೊಡುವ ಆಹುತಿಗಳನ್ನ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ, ಪಿತೃಗಳು ಆತ ಕೊಟ್ಟ ತರ್ಪಣವನ್ನು ಸ್ವೀಕಾರ ಮಾಡೋದಿಲ್ಲ. ಹೀಗೆ ಆ ರಾಜನ ಜೊತೆ ಮಾತಾಡಿ ಅದು ತನ್ನ ಕೊಕ್ಕಿನಿಂದ ಆ ರಾಜಕುಮಾರನ 2 ಕಣ್ಣುಗಳನ್ನ ತನ್ನ 2 ಪಂಜಗಳಿಂದ ಕುಕ್ಕಿ ಹಾಕಿಬಿಡ್ತು. ರಾಜಕುಮಾರನ ಕಣ್ಣುಗಳು ಒಡೆದು, ಕಣ್ಣುಗುಡ್ಡೆಗಳು ಒಡೆದು ಕೆಳಗೆ ಬಿದ್ದು ಕುರುಡನನ್ನಾಗಿ ಮಾಡಿ ಅದು ಆಕಾಶಕ್ಕೆ ಹಾರಿ ಹೋಯಿತು. ಆಗ ರಾಜ ತನ್ನ ಕ್ಷಮಾಗುಣವನ್ನು ಕಳ್ಕೊಳ್ಳದೆ ಆ ಪಕ್ಷಿಗೆ ಹೇಳಿದ, ಕಲ್ಯಾಣಿ, ನೀನು ಒಳ್ಳೆ ಕೆಲಸವನ್ನೇ ಮಾಡಿದ್ವಿ, ಇನ್ನಾದ್ರೂ ಶೋಕರಹಿತರಾಗು, ನನ್ನ ಅರಮನೆಗೆ ಹಿಂತಿರುಗು, ಇಲ್ಲೇ ವಾಸ ಮಾಡಿಕೊಂಡಿರು, ಹಿಂದಿರಂತೆ ನಮ್ಮಿಬ್ಬರ ಸ್ನೇಹ ಮುಂದುವರಿಯಲಿ. ನೀನು ನನಗೆ ಮಾಡಿರುವಂಥ ಅಪಕಾರದಿಂದ, ಅಂದ್ರೆ ನನ್ನ ಮಗನ ಕಣ್ಣುಗುಡ್ಡೆಗಳನ್ನ ಕಿತ್ತು ಹಾಕಿ ನಿನ್ನ ಸಿಟ್ಟನ್ನು ತೀರಿಸಿಕೊಂಡಿದ್ದರಿಂದ ನಾನು ಕುಪಿತನಾಗಿಲ್ಲ, ಮಾಡಬೇಕಾದ್ದನ್ನೇ ನೀನು ಮಾಡಿದ್ದೆ. ನನ್ನ ಮಗನ ಮೇಲೆ ನನಗೆ ಇರುವಂತಹ ಪ್ರೀತಿಗೆ ಸಮಾನವಾಗಿ ನಿನಗೂ ಕೂಡ ನಿನ್ನ ಮಗನ ಬಗ್ಗೆ ಪ್ರೀತಿ ಇದೆ, ಹಾಗಾಗಿ ನೀನು ಇಲ್ಲೇ ಇರು ಎಂಬುದಾಗಿ ಆ ಬ್ರಹ್ಮದತ್ತ ಕೇಳಿಕೊಂಡ. ಆಗ ಆ ಪಕ್ಷಿ ಹೇಳಿತು, ಕೆಟ್ಟ ಸ್ನೇಹಿತ, ಕೆಟ್ಟ ದೇಶ, ಕೆಟ್ಟ ರಾಜ, ಕೆಟ್ಟ ಮಗ, ಕೆಟ್ಟ ಪತ್ನಿ, ಇವರನ್ನ ದೂರದಿಂದಲೇ ಪರಿತ್ಯಾಗ ಮಾಡಬೇಕು ಎಂಬುದಾಗಿ ಶುಕ್ರಾಚಾರ್ಯರು ಹೇಳುವಂತ ಮಾತುಗಳಿವೆ. ಏಕೆಂದ್ರೆ ಕೆಟ್ಟ ಮಿತ್ರನಲ್ಲಿ ಒಳ್ಳೆಯ ಮನೋಭಾವ ಇರೋದಿಲ್ಲ, ಕೆಟ್ಟ ಹೆಂಡತಿಯಿಂದ ಸುಖ ಸಿಗುವುದಿಲ್ಲ, ಕೆಟ್ಟ ಮಗನ ತಂದೆಗೆ ಪಿಂಡವನ್ನು ಹಾಕಲಾರ, ಕೆಟ್ಟ ರಾಜನಲ್ಲಿ ಸತ್ಯನಿಷ್ಠೆ ಇರೋದಿಲ್ಲ. ಹಾಗಾಗಿ ಇವರ ಸಹವಾಸದಿಂದ ನಮಗೆ ದುಃಖವೇ ಹೆಚ್ಚಾಗ್ತದೆ. ಕೆಟ್ಟ ಸ್ನೇಹಿತನ ವಿಷಯದಲ್ಲಿ ವಿಶ್ವಾಸವೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಕೆಟ್ಟ ದೇಶದಲ್ಲಿ ಯಾರು ಜೀವನ ಮಾಡೋದು ಸಾಧ್ಯವಿಲ್ಲ. ಕೆಟ್ಟ ರಾಜ ಇರುವಲ್ಲಿ ನಿತ್ಯವೂ ಭಯವೇ ಇರ್ತದೆ ಪ್ರಜೆಗಳಿಗೆ. ಹಾಗೆ ಕೆಟ್ಟ ಮಗನಿಂದ ಸರ್ವಕಾಲದಲ್ಲಿ ಕೂಡ ತಂದೆ ತಾಯಿಗಳಿಗೆ ಅನಿಷ್ಟವೇ ಸಂಭವಿಸುತ್ತದೆ. ನಂಬಿಕೆಗೆ ಯಾರ ಪಾತ್ರರೆಂಬುದನ್ನು ಸರಿಯಾಗಿ ವಿಮರ್ಶೆ ಮಾಡಿ ನಂಬಿಕೆಯನ್ನು ಇಡಬೇಕು. ಅವನಲ್ಲಿ ಕೂಡ ಪೂರ್ಣವಾದಂತಹ ವಿಶ್ವಾಸವನ್ನು ಇಡಬಾರದು. ಯಾವ ಮನುಷ್ಯ ರಾಜಸೇವಕರಲ್ಲಿ ಮತ್ತು ನೀಚರಲ್ಲಿ, ಸಂಕರ ಜಾತಿಯರಲ್ಲಿ ವಿಶ್ವಾಸ ಇರ್ತಾನೋ ಆ ಮನುಷ್ಯ ಸುಖವಾದಂತಹ ಜೀವನವನ್ನು ನಡೆಸಲಾರ. ಎಷ್ಟೇ ಉನ್ನತ ಸ್ಥಾನದಲ್ಲಿದ್ರೂ ಕೂಡ ಆತ ಬೇಗ ವಿನಾಶ ಹೊಂದುತ್ತಾನೆ. ಯಾವ ರೀತಿ ಬಳ್ಳಿ ದೊಡ್ಡದಾದಂತಹ ವೃಕ್ಷವನ್ನು ಆಶ್ರಯಿಸಿಕೊಂಡು ಕಾಲಾನುಗುಣವಾಗಿ ಬೆಳೆದು ವೃಕ್ಷಕ್ಕಿಂತಲೂ ಪ್ರಬಲವಾಗಿ ತನಗೆ ಆಶ್ರಯ ಕೊಟ್ಟಂತಹ ವೃಕ್ಷವನ್ನೇ ನಾಶ ಮಾಡ್ತದೋ, ಹಾಗೆ ಕುತಂತ್ರಿಗಳಾದವರು ತಮಗೆ ಆಶ್ರಯ ಕೊಟ್ಟಂತಹವರನ್ನೇ ಧ್ವಂಸ ಮಾಡ್ತಾರೆ. ಸಮಯವನ್ನು ಗಮನಿಸಿ. ಇಂದ್ರನು ಮುನಿಗಳ ಎದುರಿಗೆ ನಮುಜಿಗೆ ದ್ರೋಹ ಮಾಡುವುದಿಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದ. ಆದರೂ ಕೂಡ ಸಮಯದ ಅನುಕೂಲ ಒದಗಿದಾಗ ನೀರಿನ ನೊರೆಯಿಂದಲೇ ಆ ನಮುಚಿಯನ್ನು ಸಂಹಾರ ಮಾಡಿದ. ಇದಕ್ಕೆ ಸಂಬಂಧಪಟ್ಟ ಪುರಾಣದ ಕಥೆಯನ್ನು ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಶತ್ರುಗಳನ್ನ ಹೀಗೆ ದಮನ ಮಾಡೋದು ದೇವತೆಗಳು ಕೂಡ ಸಮ್ಮತವಾಗಿದೆ. ಮನುಷ್ಯರು ಶತ್ರುಗಳನ್ನು ದಮನ ಮಾಡಲಿಕ್ಕೆ ಸಮಯ ಅಸಮಯ ಎಂಬುದಾಗಿ ಕಾಯುವುದಿಲ್ಲ. ಶತ್ರು ಮಲಗಿರ್ಲಿ, ಮತ್ತನಾಗಿರ್ಲಿ, ಹುಚ್ಚನಾಗಿರ್ಲಿ, ವಿಷದಿಂದಾಗಲಿ, ಬೆಂಕಿಯಿಂದಾಗಲಿ, ಶಸ್ತ್ರದಿಂದಾಗಲಿ ಆತನನ್ನ ಕೊಂದು ಹಾಕ್ತಾರೆ. ಪುನಃ ವೈರ ಬೆಳೆದು ಆತ್ಮನಾಶ ಆಗಿಬಿಡುತ್ತದೆ ಎನ್ನುವ ಭಯದಿಂದ
ಯಾವ ಕಾರಣಕ್ಕಾಗಿ ಕೂಡ ಶತ್ರುಶೇಷವನ್ನ ಮನುಷ್ಯ ಉಳಿಸಬಾರದು. ಶತ್ರುಶೇಷವನ್ನು ಉಳಿಸದೆ ಆತನನ್ನ ಕೊಂದು ಹಾಕಬೇಕು. ವೈದ್ಯ ಅವನು ಸಮೀಪಿಸತಕ್ಕಂತೆ ನಗುತ್ತಾನೆ, ಮಾತಾಡ್ತಾನೆ, ಒಂದೇ ಪಾತ್ರೆಯಲ್ಲಿ ಊಟ ಮಾಡ್ತಾನೆ, ಒಂದೇ ಆಸನದಲ್ಲಿ ಕೂತ್ಕೊಳ್ತಾನೆ, ಅತ್ಯಂತ ವಿಶ್ವಾಸವಂತೆ ತೋರಿಸ್ಕೊಳ್ತಾನೆ. ಆದ್ರೆ ಸಮಯ ಬಂದಾಗ ತನ್ನ ವೈರವನ್ನು ಸ್ಮರಿಸಿಕೊಂಡು ಅದಕ್ಕೆ ಪ್ರತಿಕಾರ ಮಾಡ್ತಾನೆ. ವೈದ್ಯರ ಜೊತೆಗೆ ಒಂದು ವೇಳೆ ನಾವು ಯಾವುದೇ ಸ್ನೇಹವನ್ನ ಬೆಳೆಸ್ಕೊಂಡ್ರು ಕೂಡ ಅವನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಅಳಿಯನಾದಂತಹ ಇಂದ್ರ ಯುದ್ಧದಲ್ಲಿ ತನ್ನ ಪತ್ನಿಯ ತಂದೆಯಾದಂತಹ ಶಚಿಯ ತಂದೆಯಾದಂತಹ ಪುಲೋಮನನ್ನೇ ಸಂಹಾರ ಮಾಡಿದ ಮತ್ತು ಕಾರ್ಯಕ್ರಮದಿಂದ ದುಷ್ಟನಾದಂತಹ ರಾಕ್ಷಸನಾದಂತಹ ಆ ಪುಲೋಮನನ್ನು ಸಂಹರಿಸಿದೆ ಎಂಬುದಾಗಿ ಪುರಾಣದ ಕಥೆ ಇದ್ದಂತೆ ಕಾಣಿಸ್ತದೆ. ಶತ್ರುವು ಉಚ್ಛಾಯ ಸ್ಥಿತಿಯಲ್ಲಿದ್ದಾಗ ಆತನ ಸಮೀಪದಲ್ಲಿ ಖಂಡಿತವಾಗಿ ಇರಬಾರದು. ಹೆಚ್ಚು ಪ್ರವಾಹ ಇರುವಂತಹ ನದಿ ವೇಗ ತೀರ ಪ್ರದೇಶದಲ್ಲಿರುವಂತಹ ದೊಡ್ಡ ವೃಕ್ಷವನ್ನು ಕೂಡ ಬುಡ ಸಮೇತವಾಗಿ ಉರುಳಿಸುವಂತೆ ಬಲಿಷ್ಠನಾದಂತಹ ಶತ್ರು ತನ್ನ ಎದುರಾಳಿಯನ್ನ ಮುಗಿಸಿಬಿಡ್ತಾನೆ. ಮಿತ್ರ ಮೊದಲೇ ಇರುವಂತಹ ಯಾವನಾದ್ರೂ ಶತ್ರುವಾದವನ ಸಹಕಾರದಿಂದ ಒಂದು ವೇಳೆ ನಮಗೆ ಏಳಿಗೆ ಆದರೂ ಕೂಡ ನಾನು ಏಳಿಗೆಯಲ್ಲಿದ್ದೇನೆ ಎಂಬುದಾಗಿ ಮೈಮರೆತು ಕೂತ್ಕೊಳ್ಬಾರ್ದು. ಅಂತಹ ಉನ್ನತಿ ಬಹಳ ದಿವಸದಿಂದ ಉಳಿಯುವಂಥದ್ದಲ್ಲ. ಅದು ಉತ್ತರೀಯದಲ್ಲಿ ಸೇರಿಕೊಂಡು ಉನ್ನತ ಸ್ಥಾನದಲ್ಲಿರುವ ಕೀಟದಂತೆ ಬಹಳ ಬೇಗ ವಿನಾಶ ಹೊಂದುತ್ತದೆ ಎಂಬುದಾಗಿ ಹೇಳ್ತಾರೆ. ಅಮಿತ್ರಾನ್ನತಿ ಪ್ರಾಪ್ಯ ನೌನ್ನತೋಸ್ಮೀತಿ ವಿಶ್ವಸೆ ತಸ್ಮಾತ್ ಪ್ರಾಪ್ಯೋನ್ನತಿ ನಶ್ಯ ಪ್ರಾವಾರೇವ ಕೀಟಕಃ. ಉತ್ತರೀಯದಲ್ಲಿ ಬಂದು ಅಂಟಿಕೊಂಡಿರುವಂತಹ ಒಂದು ಕೀಟ ಆ ಉತ್ತರೀಯನ್ನು ಕೊಡಗಿದ ಕೂಡಲೇ ತನ್ನ ಹಿಡಿತವನ್ನ ಸಡಿಲ ಮಾಡಿಸಿಕೊಂಡು ಕೆಳಗೆ ಬಿದ್ದು ನಾಶ ಹೊಂದುತ್ತದಲ್ಲ, ಹಾಗೆ ಮನುಷ್ಯನು ಕೂಡ ಮೈಮರೆದಂತಹ ಮನುಷ್ಯ ಶತ್ರುವಿನ ಕಾರಣದಿಂದಾಗಿ ನಾಶ ಆಗಿಬಿಡ್ತಾನೆ. ಹೀಗೆ ಶತ್ರುಗಳನ್ನು ದೂರ ಇಡುವ ಕಾರಣಕ್ಕಾಗಿ ಮತ್ತು ಶತ್ರುಗಳಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ವಿದ್ವಾಂಸನಾದವನು ಶುಕ್ರಾಚಾರ್ಯರು ಹೇಳಿದಂತೆ ನೀತಿ ಶ್ಲೋಕಗಳನ್ನು ಮರಣ ಮಾಡಿಕೊಳ್ಬೇಕು. ನಾನು ನಿನ್ನ ಪ್ರೀತಿಯ ಮಗನನ್ನ ಕುರುಡನಾಗಿ ಮಾಡಿದ್ದೇನೆ, ದೊಡ್ಡ ಅಪರಾಧವನ್ನು ನಿನಗೆ ಎಸಗಿದ್ದೇನೆ. ಎಷ್ಟೇ ಪ್ರೀತಿಯ ಮಾತುಗಳನ್ನು ಈಗ ನೀನು ನನಗೆ ತೋರಿಸಿದ್ರು ಕೂಡ ನಾನು ನಿನ್ನಲ್ಲಿ ವಿಶ್ವಾಸ ಇಡುವುದಿಲ್ಲ, ನಿನ್ನ ಬಳಿಗೆ ನಾನು ಇರೋದು ಉಚಿತವಲ್ಲ ಎಂಬುದಾಗಿ ಹೇಳಿ ಆ ಪೂಜನೀಯ ಪಕ್ಷಿ ಆಕಾಶದ ಕಡೆಗೆ ಹಾರಿ ಹೋಯಿತು. ವಿಶಿಷ್ಟರೇ ಬ್ರಹ್ಮದತ್ತರಿಗೂ ಪೂಜನೀಯ ಪಕ್ಷಿಗೂ ನಡೆದಂತಹ ಆ ಸಂವಾದವನ್ನು ಮತ್ತು ಅದಕ್ಕೆ ಹಿನ್ನೆಲೆಯಾದ ಕಥೆಯನ್ನು ನಾನು ನಿನಗೆ ವಿವರವಾಗಿ ಹೇಳಿದ್ದೇನೆ. ಶಾಂತದ ಬಗ್ಗೆ ಕೂಡ ನೀನು ನನ್ನನ್ನು ಪ್ರಶ್ನೆ ಮಾಡಿದ್ದೆ. ಮಾರ್ಕಂಡೇಯರು ಸನತ್ ಕುಮಾರರ ನಡುವೆ ಯಾವ ಸಂವಾದ ನಡೆದಿತ್ತು, ಯಾವ ರಹಸ್ಯಗಳಲ್ಲಿ ಅನಾವರಣಗೊಂಡಿದ್ದವು, ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಇಂಥ ಶ್ರಾದ್ದದಿಂದ ಒದಗುವಂತಹ ಪುಣ್ಯ ಫಲವನ್ನ ಗಮನದಲ್ಲಿಟ್ಟುಕೊಂಡು ಮನುಷ್ಯ ಆ ಶ್ರಾದ್ದಾದ ಕರ್ಮಗಳನ್ನು ಮಾಡಬೇಕು. ವಿಶ್ವಾಮಿತ್ರನ ಮಕ್ಕಳಾದಂತಹ ಆ 7 ಜನ ಬ್ರಾಹ್ಮಣ ಕುಮಾರರ ಚರಿತ್ರೆಯನ್ನ ಮುಂದೆ ನೀನು ಸಮಾಧಾನ ಚಿತ್ತನಾಗಿ ಕೇಳು ಎಂಬುದಾಗಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ್ರು. ಅಲ್ಲಿಗೆ 20ನೇ ಅಧ್ಯಾಯ ಸಮಾಪ್ತವಾಯಿತು.